ದೇವರು ಇರುವ ಮನೆ ಎಂದಿಗೂ ಖಾಲಿಯಾಗುವುದಿಲ್ಲ. ಅಲ್ಲಿ ಶಾಂತಿ, ಸಂತೋಷ ಮತ್ತು ಸಾತ್ವಿಕತೆ ನೆಲೆಸಿರುತ್ತದೆ. ಕೆಲವೊಮ್ಮೆ ಕೆಲವು ಮನೆಗಳಿಗೆ ಕಾಲಿಟ್ಟ ತಕ್ಷಣ ಮನಸ್ಸಿಗೆ ವಿಚಿತ್ರವಾದ ಶಾಂತಿ ಅನುಭವವಾಗುತ್ತದೆ. ಅಲ್ಲಿನ ವಾತಾವರಣ, ಮಾತುಗಳು, ಭಕ್ತಿ ಮತ್ತು ಒಳ್ಳೆಯ ಚಿಂತನೆಗಳು ಆ ಮನೆಯನ್ನು ವಿಶೇಷವಾಗಿಸುತ್ತವೆ. ಶಾಸ್ತ್ರಗಳ ಪ್ರಕಾರ ದೇವರ ಕೃಪೆ ಇರುವ ಮನೆಯಲ್ಲಿ ಕೆಲವು ಲಕ್ಷಣಗಳು ಕಾಣಿಸಬಹುದು ಎಂದು ಹೇಳಲಾಗುತ್ತದೆ. ಇವುಗಳನ್ನು ಅಂಧನಂಬಿಕೆ ಎಂದು ನೋಡುವುದಕ್ಕಿಂತ ಸಾತ್ವಿಕ ಜೀವನದ ಸೂಚನೆಗಳೆಂದು ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ದೇವರ ಅನುಗ್ರಹ ಇರುವ ಮನೆಯಲ್ಲಿ ಕಾಣಿಸಬಹುದಾದ 5 ಪ್ರಮುಖ ಸಂಕೇತಗಳನ್ನು ತಿಳಿದುಕೊಳ್ಳೋಣ. 1. ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದ ಇರುವುದು. ದೇವರ ಕೃಪೆಯ ಮೊದಲು ಸಂಕೇತವೆಂದರೆ ಮನೆಯಲ್ಲಿನ ಶಾಂತಿ. ಯಾವ ಮನೆಯಲ್ಲಿ ಸದಾ ಜಗಳ, ಕೋಪ, ಕಟುವಾದ ಮಾತುಗಳು ಮತ್ತು ಅಶಾಂತಿ ಇರುತ್ತವೆಯೋ ಅಲ್ಲಿ ಮನಸ್ಸಿಗೂ ನೆಮ್ಮದಿ ಇರದು. ಆದರೆ ಪರಸ್ಪರ ಗೌರವ, ಸಹನೆ ಮತ್ತು ಪ್ರೀತಿ ಇರುವ ಮನೆಯಲ್ಲಿ ಸಾತ್ವಿಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಶಾಂತಿ ಎಂದರೆ ಜಗಳವೇ ಇಲ್ಲ ಎನ್ನುವುದಲ್ಲ. ಸಮಸ್ಯೆಗಳು ಬಂದರೂ ಪರಸ್ಪರ ಅರ್ಥ ಮಾಡಿಕೊಂಡು ಪರಿಹರಿಸುವ ಮನೋಭಾವ ಇರಬೇಕು. ಇಂತಹ ಮನೆಯಲ್ಲಿ ಮಕ್ಕಳ ಮನಸ್ಸು ಸಹ ಉತ್ತಮವಾಗಿರುತ್ತದೆ ಮತ್ತು ಹಿರಿಯರಿಗೆ ಗೌರವ ಸಿಗುತ್ತದೆ. ದೇವರ ಅನುಗ್ರಹ ಇರುವ ಮನೆಗೆ ಕಾಲಿಟ್ಟಾಗ ಮನಸ್ಸಿಗೆ ಭಯಕ್ಕಿಂತ ನೆಮ್ಮದಿ ಹೆಚ್ಚು ಕಾಣುತ್ತದೆ. 2. ತುಳಸಿ ಗಿಡ ಚೆನ್ನಾಗಿ ಬೆಳೆಯುವುದು. ಹಿಂದೂ ಸಂಪ್ರದಾಯದಲ್ಲಿ ತುಳಸಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ. ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಹಲವರು ನಂಬುತ್ತಾರೆ. ಮನೆಯಲ್ಲಿರುವ ತುಳಸಿ ಗಿಡ ಹಸಿರಾಗಿ ಆರೋಗ್ಯಕರವಾಗಿ ಬೆಳೆಯುತ್ತಿದೆ ಎಂದರೆ ಅದು ಶುಭದ ಸಂಕೇತ ಎಂದು ಹೇಳಲಾಗುತ್ತದೆ. ಇದರ ಅರ್ಥ ಕೇವಲ ಅದೃಷ್ಟವಲ್ಲ. ತುಳಸಿಯನ್ನು ಪ್ರತಿದಿನ ನೀರು ಹಾಕುವುದು, ಅದರ ಸುತ್ತ ಸ್ವಚ್ಛತೆ ಕಾಪಾಡುವುದು, ಸಂಜೆ ದೀಪ ಹಚ್ಚುವುದು ಇವೆಲ್ಲವೂ ಮನೆಯಲ್ಲಿರುವ ಭಕ್ತಿ ಮತ್ತು ಶಿಸ್ತು ಇರುವುದನ್ನು ಸೂಚಿಸುತ್ತವೆ. ಸಾತ್ವಿಕ ವಾತಾವರಣದಲ್ಲಿ ತುಳಸಿ ಚೆನ್ನಾಗಿ ಬೆಳೆಯುತ್ತದೆ ಎಂಬುದು ನಮ್ಮ ಹಿರಿಯರ ಅನುಭವ. 3. ಪೂಜಾ ಸ್ಥಳದಲ್ಲಿ ವಿಶೇಷವಾದ ಸಾತ್ವಿಕತೆ ಅನುಭವವಾಗುವುದು. ಕೆಲವು ಮನೆಗಳಲ್ಲಿ ಪೂಜಾ ಕೋಣೆಗೆ ಹೋದ ತಕ್ಷಣ ಮನಸ್ಸು ಶಾಂತವಾಗುತ್ತದೆ. ಅಲ್ಲಿ ಹೆಚ್ಚು ಅಲಂಕಾರ ಇರಬೇಕೆಂದಿಲ್ಲ, ಆದರೆ ಸ್ವಚ್ಛತೆ, ಭಕ್ತಿ ಮತ್ತು ಗೌರವ ಇರುತ್ತದೆ. ದೇವರ ಮುಂದೆ ಹಚ್ಚಿರುವ ಸಣ್ಣ ದೀಪ, ಸುಗಂಧದ ವಾಸನೆ, ಮಂತ್ರಗಳ ಧ್ವನಿ ಇವೆಲ್ಲವೂ ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತವೆ. ಶಾಸ್ತ್ರಗಳ ಪ್ರಕಾರ ಪೂಜಾ ಸ್ಥಳವು ಮನೆಯ ಆಧ್ಯಾತ್ಮಿಕ ಕೇಂದ್ರ. ಅಲ್ಲಿ ನಿಯಮಿತವಾಗಿ ಪ್ರಾರ್ಥನೆ ನಡೆಯದಿದ್ದರೆ ಮನೆಯವರ ಚಿಂತನೆಗಳಲ್ಲೂ ಒಳ್ಳೆಯ ಬದಲಾವಣೆ ಕಾಣಬಹುದು. ದೇವರ ಸ್ಮರಣೆ ಹೆಚ್ಚಿದಂತೆ ಮನಸ್ಸಿನಲ್ಲಿ ದಯೆ, ಸಹನೆ ಮತ್ತು ಕೃತಜ್ಞತೆ ಹೆಚ್ಚುತ್ತದೆ. 4. ಸಂಕಷ್ಟದ ಸಮಯದಲ್ಲಿ ಅನಿರೀಕ್ಷಿತ ಸಹಾಯ ದೊರೆಯುವುದು. ದೇವರ ಕೃಪೆ ಇರುವ ಮತ್ತೊಂದು ಸಂಕೇತವೆಂದರೆ ಕಷ್ಟದ ಸಮಯದಲ್ಲಿ ಸಿಗುವ ಸಹಾಯ. ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಬರುತ್ತವೆ, ಆದರೆ ಕೆಲವೊಮ್ಮೆ ನಾವು ನಿರಾಶರಾದಾಗ ಯಾರಾದರೂ ಸಹಾಯಕ್ಕೆ ಬರುತ್ತಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ಸಲಹೆ ಸಿಗುತ್ತದೆ ಅಥವಾ ಅಸಾಧ್ಯವೆನಿಸಿದ ಕೆಲಸ ಸುಲಭವಾಗಿ ನೆರವೇರುತ್ತದೆ. ಇದನ್ನು ಹಲವರು ದೇವರ ಅನುಗ್ರಹವೆಂದು ಭಾವಿಸುತ್ತಾರೆ. ಶಾಸ್ತ್ರಗಳು ಹೇಳುವುದೇನೆಂದರೆ ಸತ್ಯನಿಷ್ಠೆ, ಒಳ್ಳೆಯ ನಡೆ ಮತ್ತು ಭಕ್ತಿ ಇರುವವರನ್ನು ದೇವರು ನೇರವಾಗಿ ಅಲ್ಲದಿದ್ದರೂ ಒಳ್ಳೆಯ ಜನರ ಮೂಲಕ ರಕ್ಷಿಸುತ್ತಾನೆ. ಸಂಕಷ್ಟದಲ್ಲಿ ಕೈ ಹಿಡಿಯುವವರು ದೇವರ ಕೃಪೆಯ ರೂಪವೆಂದು ನಮ್ಮ ಸಂಸ್ಕೃತಿ ಹೇಳುತ್ತದೆ. 5. ಮನಸ್ಸಿನಲ್ಲಿ ಭಕ್ತಿ ಮತ್ತು ಒಳ್ಳೆಯ ಚಿಂತನೆಗಳು ಹೆಚ್ಚಾಗುವುದು. ದೇವರ ಕೃಪೆಯ ಅತ್ಯಂತ ದೊಡ್ಡ ಸಂಕೇತ ಹೊರಗೆ ಅಲ್ಲ, ನಮ್ಮೊಳಗೆ ಕಾಣುತ್ತದೆ. ಕಾರಣವಿಲ್ಲದೆ ಭಕ್ತಿ ಹೆಚ್ಚಾಗುವುದು, ದೇವರ ಹೆಸರು ಕೇಳಿದಾಗ ಮನಸ್ಸಿಗೆ ಸಂತೋಷವಾಗುವುದು, ಇತರರಿಗೆ ಸಹಾಯ ಮಾಡಲು ಮನಸ್ಸಾಗುವುದು,
ಕೆಟ್ಟ ಮಾತುಗಳನ್ನು ತಪ್ಪಿಸಲು ಪ್ರಯತ್ನಿಸುವುದು ಇವೆಲ್ಲವೂ ಆಂತರಿಕ ಸಾತ್ವಿಕತೆಯ ಲಕ್ಷಣಗಳು. ಹಣ, ಹೆಸರು, ಸ್ಥಾನಮಾನ ಇವೆಲ್ಲವೂ ಜೀವನದಲ್ಲಿ ಮುಖ್ಯ. ಆದರೆ ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ಯಾವುದಕ್ಕೂ ಸಂಪೂರ್ಣ ಸಂತೋಷ ಇರುವುದಿಲ್ಲ. ದೇವರ ಕೃಪೆ ಎಂದರೆ ಮನಸ್ಸಿನಲ್ಲಿ ಬೆಳಕು ಮೂಡುವುದು, ನಕಾರಾತ್ಮಕ ಚಿಂತನೆಗಳು ನಿಧಾನವಾಗಿ ಕಡಿಮೆಯಾಗುವುದು ಮತ್ತು ಜೀವನದ ಮೇಲೆ ನಂಬಿಕೆ ಹೆಚ್ಚಾಗುವುದು. ಮನೆಯಲ್ಲಿ ದೇವರ ಕೃಪೆ ಹೆಚ್ಚಲು ಮಾಡಬಹುದಾದ ಸರಳ ಅಭ್ಯಾಸಗಳು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ. ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಿ. ತುಳಸಿಗೆ ನೀರು ಹಾಕಿ. ಅನ್ನವನ್ನು ವ್ಯರ್ಥ ಮಾಡಬೇಡಿ. ಹಿರಿಯರಿಗೆ ಗೌರವ ನೀಡಿ. ಸುಳ್ಳು ಮತ್ತು ಅನಗತ್ಯ ಜಗಳಗಳನ್ನು ತಪ್ಪಿಸಿ. ಮಲಗುವ ಮೊದಲು ದೇವರಿಗೆ ಕೃತಜ್ಞತೆ ಹೇಳಿ. ಕೊನೆಯದಾಗಿ ಹೇಳುವುದಾದರೆ, ಸ್ನೇಹಿತರೆ, ದೇವರು ಕೇವಲ ದೇವಸ್ಥಾನದಲ್ಲೇ ಇದ್ದಾನೆ ಎಂದು ಶಾಸ್ತ್ರಗಳು ಹೇಳುವುದಿಲ್ಲ. ಶುಚಿತ್ವ, ಶಾಂತಿ, ದಯೆ, ಭಕ್ತಿ ಮತ್ತು ಸತ್ಯನಿಷ್ಠೆ ಇರುವ ಹೃದಯದಲ್ಲೂ ದೇವರು ನೆಲೆಸಿರುತ್ತಾನೆ ಎಂಬುದೇ ಇದರ ನಿಜವಾದ ಅರ್ಥ. ಮನೆಯಲ್ಲಿರುವ ಈ 5 ಸಂಕೇತಗಳು ಕಂಡರೆ ಅದನ್ನು ಅಹಂಕಾರಕ್ಕೆ ಕಾರಣವನ್ನಾಗಿಸದೆ ಇನ್ನಷ್ಟು ಸಾತ್ವಿಕ ಜೀವನ ನಡೆಸಲು ಪ್ರೇರಣೆಯಾಗಿ ತೆಗೆದುಕೊಳ್ಳಿ. ದೇವರ ಕೃಪೆ ಎಂದರೆ ಕೇವಲ ಧನಸಂಪತ್ತು ಅಲ್ಲ, ಮನಸ್ಸಿನ ನೆಮ್ಮದಿ, ಕುಟುಂಬದ ಒಗ್ಗಟ್ಟು ಮತ್ತು ಜೀವನದ ಮೇಲಿನ ವಿಶ್ವಾಸವೂ ಆಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮತ್ತು ಇಂತಹ ಆಧ್ಯಾತ್ಮಿಕ ಕನ್ನಡ ಮಾಹಿತಿಗಾಗಿ ಕನ್ನಡ ಇನ್ಫಾರ್ಮೇಷನ್ 311 ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.